ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ. ಆಪ್ತ ಅಂತ ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅಂತ ಹೇಳಿಲ್ಲ. CID ಬಗ್ಗೆ ತನಿಖೆ ನಡೆಸ್ತಾ ಇದೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಯಾರ ಕೈವಾಡ ಇದೆ, ಯಾರು ಭೇಟಿಯಾಗಿದ್ದಾರೆ ಎಲ್ಲ ಹೊರಗೆ ಬರುತ್ತೆ. ಮೊನ್ನೆಯಷ್ಟೇ 3 ಎಲೆಕ್ಷನ್ BJP ಅವರು ಸೋತಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಬೀದರ್, ಬೆಳಗಾವಿ, ಮೈಸೂರು ಹೀಗೆ ಸುತ್ತ ಹಾಕ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಪಕ್ಷಗಳಿಗೆ ಸತೀಶ್ ಜಾರಕಿಹೊಳಿ ಈ ರೀತಿ ತಿರುಗೇಟ. ಅದನ್ನ ತನಿಖೆಯಲ್ಲಿ ಗೊತ್ತಾಗಲ್ಲ, ಈಗ ತನಿಖೆ ಮಾಡತ್ತಾರೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಹೇಳಿದ್ದು ಪ್ರಿಯಾಂಕ ಖರ್ಗೆ ಅವ್ರ ಆಪ್ತರು, ಪ್ರಿಯಾಂಕ ಖರ್ಗೆ ಅಂತ ಎಲ್ಲಿ ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಯಾರು ಅದ್ರಾಗ ಇನ್ವಾಲ್ವ್ ಅದಾರ, ಎಲ್ಲಿ ಯಾರು ಭೇಟಿಯಾದ್ರು, ಯಾರು ಬಿಲ್ ಬಾಕಿ ಇದೆಯಾ ಅಥವಾ ನಿಜವಾಗಿ ಅವ್ರ ಕಾಂಟ್ರಾಕ್ಟ್ ಇದಾರ ಇಲ್ಲ, ಇವೆಲ್ಲ ಸತ್ಯಾಂಶ ಹೊರಗೆ ಬರ್ತಾರೆ. ಕಾದ್ ನೋಡೋಣ. ಅರ್ಜೆಂಟ್ ಮಾಡೋರು ಮತ್ತೆ ಈಗೇನು ಇಲ್ಲಲ್ಲ. ಮೊನ್ನೆ ಬೇರೆ 3 ಎಲೆಕ್ಷನ್ ಸೋತಿದಾರ ಅವ್ರ, ಈ ಖಾಲಿ ಅದಾರ ಅವರು. ಇನ್ನೇನು ಹೊಸದೊಂದು ಬೀದರ್ ಕಡೆ, ಮೈಸೂರು ಕಡೆ ಬರ್ತಾರ, ಬೆಳಗಾವಿ ಕಡೆ ಬರ್ತಾ ಸುತ್ತ ಆಗ್ತಿರ್ತಾರೆ. ನಾವು ಯಾರು ಊಟ ಮಾಡ್ಬೋದು, ಅದಕ್ಕೆ ನಮ್ದೇನು ಊಟಕ್ಕೆ ಕರೆದಿದ್ದಾರೆ, ಪರಮೇಶ್ವರ್ ಕರೆದಿದ್ದಾರೆ, ನಾವು ಕರೆದಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.